ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕುಡಿಯೋಕ್ಕೆ ಹಾಲು ತೊಗೊಂಡು ನಮ್ಮ ಚಿಕ್ಕಪ್ಪನ ಮನೆಗೆ ಹೊರಟೆ. ಇವತ್ತು ಅಪ್ಪು ಇರಲಿಲ್ವಲ್ಲ, ಹಂಗಾಗಿ ಅಲ್ಲಿ ಅವರೆಲ್ಲ ದೇವಸ್ಥಾನಕ್ಕೆ ರೆಡಿ ಆಗ್ತಿದ್ರು. ಯಾವ ದೇವಸ್ಥಾನ ಅಂದರೆ ನಿನ್ನೆ ಅಪ್ಪು, ಚಿಕ್ಕಮ್ಮ ಮತ್ತು ಅಮ್ಮ ಹೋಗಿದ್ರಲ್ಲ, ಅದೇ ದೇವಸ್ಥಾನ. ನಮ್ಮ ಮನೆ ದೇವರು ಅದು ಮೈಸೂರು ಹತ್ರ ಕೇರ್ಗಳ್ಳಿಲಿ ಇರೋದು. ಶಿವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಉತ್ಸವ ನಡೆಯುತ್ತೆ. ಹಾಗಾಗಿ ಇವರು ಕೂಡ ಪೂಜೆ ಮಾಡಿಸ್ಕೊಬರೋಣ ಅಂತ ಇವರು ಬೆಳಗ್ಗೆ ಹೊರಟಿದ್ರು. ಅವರು ಸಂಜೆನೇ ಹೋಗಿದ್ದರು. ಅವ್ರಿಗೂ ಕೂಡ ಬಾಯ್ ಹೇಳಿ ಬಂದೆ. ತಿಂಡಿಗೆ ಏನು ಮಾಡೋದು ಅನ್ಬೇಕಾದ್ರೆ ರೊಟ್ಟಿ ಜೊತೆ ಟೊಮೆಟೊ ಗೊಜ್ಜು ಮಾಡು ಅಂದ್ಲು ತಂಗಿ. ಹಾಗಾಗಿ ನಾನಿಲ್ಲಿ ಟೊಮೆಟೊ ಹಣ್ಣು ಮತ್ತು ಒಣಮೆಣ್ಸಿನ್ಕಾಯಿ ಏನೇನು ಬೇಕು ಗೊಜ್ಜಿಗೆ ಅದೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಟೊಮೆಟೊ ಹಣ್ಣನ್ನು ಬೇಯಿಸ್ಕೊಂಡೆ. ಹಾಗೆಯೇ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ನೈಸಾಗಿ ರುಬ್ಕೊಂಡೆ. ಇದನ್ನು ರುಬ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಕೊಟ್ಟರೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು, ಜೀರಿಗೆ, ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಹಾಕಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ಹಾಕಿದ್ರೆ ಅದು ಸ್ವಲ್ಪ ಕುದಿ ಬಂದಮೇಲೆ ಹಸಿ ಕೊಬ್ಬರಿ ತುರಿನ ಹಾಕಿ ಉಪ್ಪು ಹಾಕ್ಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ ಆಗಿಬಿಡುತ್ತೆ. ಜೊತೆಗೆ ರೊಟ್ಟಿ ಕೂಡ ರೆಡಿ ಆಯಿತು. ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.